ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಪಿಕಪ್ ಲೈನ್ ಚಾಲೆಂಜ್. ಸೊ ಒಂದೊಂದು ವರ್ಡ್ ಅನ್ನ ಕೊಡ್ತಾ ಹೋಗ್ತೀನಿ ಎಲ್ರಿಗೂ ಕೂಡ, ಆ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಪಿಕಪ್ ಲೈನ್ ಹೇಳ್ಬೇಕಷ್ಟೇ. ಇಲ್ಲ 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 ಆ ಕಡೆಯಿಂದಾನೆ. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಎಸ್ 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 ಕರೆಕ್ಟ್, ಅಲ್ಲಿಂದ. ಓಕೆ, ಕಣ್ಣು, ಐಸ್. ಆಕ್ಚುಲಿ ಬಾಯ್ಸ್ಗೆ ನಾವು ಕಣ್ಣು ಹೇಳೋದೇ ಇಲ್ಲ ಅಲ್ವಾ? ಅದಕ್ಕೆ ಆ ಕಡೆಯಿಂದ ಬನ್ನಿ ಅಂತ. ಓಕೆ, ಹೆಸರಿನ ಕಣ್ಣು. ಕಣ್ಣ ಅಥವಾ ಸಮುದ್ರನ? ಓ ಮೈ ಗಾಡ್, ಡೀಪ್ ಇಲ್ಲ, ಚೆನ್ನಾಗಿದೆ. ವೆರಿ ನೈಸ್. ವೆರಿ ನೈಸ್. ಸಮುದ್ರ ನಿಮ್ಗೆ ಹತ್ರ ಆಗ್ಬಿಡ್ತು ಅಂತ ಚೆನ್ನಾಗಿದೆ. ಕಣ್ಣು ಸಮುದ್ರ ತರ ಕಾಣಿಸ್ತಿದ್ಯಲ್ಲ ನಿಂಗೆ, ಅದು ಹೆಂಗೆ? ಅವ್ರಿಗೆ ಕಣ್ಣದ್ದು ಚೆನ್ನಾಗಿದೆ. ಬಟ್ ಚೆನ್ನಾಗಿತ್ತು, ನೈಸ್. ಓಕೆ ಸರ್, ನಿಮ್ಗೆ ಫೋನ್. ಫೋನಾ? ಫೋನಲ್ಲಿ ಏನು ಪಿಕಪ್ ಮಾಡೋದು? ಫೋನ್ ಏನಾದ್ರೂ ಮಾಡಿ ಪಿಕಪ್ ಲೈನ್ ಫೋನ್ ಯೂಸ್ ಮಾಡ್ಕೊಂಡು. ನಿನ್ನ ರಿಂಗ್ಟೋನ್ಗಿಂತ ನನ್ನ ವೈಬ್ರೇಷನ್ ಚೆನ್ನಾಗಿದೆ. ಓ ಮೈ ಗಾಡ್ ವಿನಯ್, ಏನಿದೆ ಓಕೆ ಸರ್, ನಿಮ್ಗೆ ನೆಕ್ಸ್ಟ್ ಡ್ರೆಸ್, ಔಟ್ಫಿಟ್. ನಾವು ಬಂದಿದ್ದು ಬೇಡ. ಎಲ್ಲ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಬರ್ತಾ ಇದೆ. ಡ್ರೆಸ್ಗಿಂತ ನೀವು ಚೆನ್ನಾಗಿದೆ ಅಂತ ಹೇಳ್ಬೋದು. ಅಡ್ರೆಸ್ ಕೊಡಿ ಅಂತ ಕೇಳ. ಓ, ಚೆನ್ನಾಗಿದೆ. ಡ್ರೆಸ್ಗಿಂತ ನೀವು ಅಡ್ರೆಸ್ ಕೊಡಿ. ಪಿಜೆ ಬಟ್ ಓಕೆ, ನೆಕ್ಸ್ಟ್ ನಿಮ್ಗೆ ಫ್ಲವರ್. Flower. ಫ್ಲವರ್ 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 ತುಂಬಾ ಫೆಮಿನಿನ್ ಆಯ್ತಲ್ಲ. ಇಟ್ಸ್ ಓಕೆ, ಯು ಕ್ಯಾನ್ ಮೇಕ್ ಇಟ್. ಫ್ಲವರ್ ಅಂಡ್ ಸೊ ಆಕ್ಚುಲಿ ಗರ್ಲ್ಸ್ ನಾವು ಪಿಕಪ್ ಲೈನ್ ಯೂಸೇ ಮಾಡೋದಿಲ್ಲ. ಓಕೆ, ಮಾಡ್ತಾರಮ್ಮ. ಡ್ರೆಸ್ ಕೇಳಿ. ಡ್ರೆಸ್ಗೆ ಹೇಳ್ದ, ಈ ಡ್ರೆಸ್ ನಿಮಗೆ ಚೆನ್ನಾಗಿ ಕಾಣುತ್ತಾ ಅಥವಾ ನೀವು ಡ್ರೆಸ್ಗೆ ಚೆನ್ನಾಗಿ ಕಾಣ್ತಿದ್ದೀರಾ? ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಹುಡುಗಿಗೆ ಹೇಳ್ತಾ ಇದೀವಿ, ಹುಡುಗಿಗೆ ಹೇಳ್ತಾ ಇದೀವಿ. ಅದೇ ನಾನೇನು ಹೇಳಿ, ನಾವು ಪಿಕಪ್ ಲೈನ್ಸ್ ಯೂಸೇ ಮಾಡೋದಿಲ್ಲ. ಮತ್ತೆ ಏನ್ ಯೂಸ್ ಮಾಡ್ತಾರೆ? ಅಪ್ಪ, ಅವ್ರು ನಮ್ಮ ಮೇಲೆ ಬಾಯ್ಸ್ ಯೂಸ್ ಮಾಡೋದು. ಮತ್ತೆ ಹಿಂಗ್ ಪಿಕಪ್ ಮಾಡ್ತೀರಿ ನೀವು? ಅವ್ರು ಪಿಕಪ್ ಮಾಡೋದಲ್ಲ ಬಾಯ್ಸ್. ಅಲ್ಲಿಗೆ ಸುದ್ದಿ ಸಮಾಚಾರ ಮುಗಿದಿದೆ. ನಮ್ದು ಪಿಕಪ್ ಡ್ರಾಪ್ ಹುಡುಗರ್ದೆ ಅಂತ. ಹುಡುಗರ ಕನ್ಫರ್ಮ್ ಆಯ್ತು. ಇನ್ನ ಮುಗ್ದಿಲ್ಲ. ಓಕೆನಾ ಸರ್, ನೆಕ್ಸ್ಟ್ 5 ಟ್ರೆಂಡಿಂಗ್ memes. 5 ಟ್ರೆಂಡಿಂಗ್ memes ಲೈಕ್ ಅಟ್ ಪ್ರೆಸೆಂಟ್ ನಡೀತಾವ. I know what you're going to say. ಎಲ್ಲ ಒಂದೊಂದು ಹೇಳ್ತಾ ಬರ್ತೀನಿ. ಒಂದೊಂದು ಹೇಳಿದ್ರು. ಹೌದಾ? ಒಂದೊಂದು ಹೇಳಿ. ನಾನು ಒಂದು 2000 ಜನ ಹುಡುಗಿಗೆ ನೋಡಿ ಆಮೇಲೆ ನನ್ನ ಹೆಂಡತಿನ ಮದುವೆ ಆಗಿತ್ತು. ಒಂದು ನಾಯಿ ಕೂಡ ತಗೊಂಡೆ ಮುಂದೆ, ಅದಕ್ಕೂ 200 ಕೋಟಿ ಕೊಟ್ಟೆ. ಸೊ ಈ ಥರದ ಒಂದು ಟ್ರೆಂಡ್ಗಳು ಈ ನಡುವೆ ತುಂಬ, ಐ ಮೀನ್ ಮೆನ್ಸ್ಗಳು ಟ್ರೆಂಡ್ ಆಗ್ತಿದೆ. ಸೊ ಮುಂದುವರಿಸಿ ಇನ್ನು ಈ ಕಣ್ಣಲ್ಲಿ ಏನ್ ನೋಡ್ಬೇಕು? ಗೊತ್ತಾಯ್ತಲ್ಲ, ಕಾಯ್ತಾ I'm ಇದೀನಿ. waiting. ಅಲ್ಲ, ಇದನ್ನಿಷ್ಟು ಬಾಗಿಲು ತೆಗಿರಿ ಬಿಗ್ ಬಾಸ್. ನಾನು ಇಲ್ಲಿರಲ್ಲ. ಬಾಗಿಲು ತೆಗಿರಿ ಬಿಗ್ ಬಾಸ್. ಲವ್ಲಿ. ಯಾ, Mine, I'm going to copy you. ಓಕೆ. ಅಣ್ಣ ಓಕೆ, ದಟ್ಸ್ ಸೂಪರ್. ಎನಿಹೌ, ಆಗ್ಲಿಂದ ಬಿಗ್ ಬಾಸ್ ಟಾಪಿಕ್ಸ್ ತುಂಬಾ ಬರ್ತಾ ಇರೋದ್ರಿಂದ ವಿನಯ್ ಗೌಡ ಅವರೇ ನೋಡ್ತಾ ಇದ್ದೀರಾ ಈ ಸಲ ಬಿಗ್ ಬಾಸ್ನ ಅಂತ? ಎವ್ರಿ ಡೇ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಸುದೀಪ್ ಸರ್ಗೋಸ್ಕರ. ಓಕೆ ಸರ್, ನಿಮ್ಮ ಎನಿ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಹಿಯರ್? ಹೇಳಿದ್ನಲ್ಲ, ಅಂದರೆ ಇಡೀ 12 ಸೀಸನ್ನಲ್ಲಿ ನನಗೆ ಒಂದೇ ಒಬ್ಬರೇ ಬಿಗ್ ಬಾಸ್ಗೆ ಅಂತ ನೋಡ್ತಾ ಇರೋದು, ದಟ್ ಇಸ್ ಸುದೀಪ್ ಸರ್. ಅದನ್ನು ಬಿಟ್ಟರೆ ಇನ್ನು ಬಿಗ್ ಬಾಸ್ ಸ್ಯಾಟರ್ಡೇ ಸಂಡೇ ಆ್ಯಕ್ಚುಲಿ ಮಜಾ ಇರೋದು. ಯಾ, Because you get to know all the details in Saturday Sunday episode. So ಅಷ್ಟು ನೋಡಿದ್ರೆ ನಿಮಗೆ ಇಡೀ ಸಿನಿಮಾ ನೋಡೋರಿಗೆ ಗೊತ್ತಾಗುತ್ತೆ. ದಟ್ಸ್ ಸೂಪರ್. ಎಸ್ ಸರ್, ನಿಮಗೆ? ಇವ್ರನ್ನ ಕೇಳಿ. ನಮ್ಗೆ ಆಲ್ಮೋಸ್ಟ್ ಎಲ್ಲ ಸೇಮ್ ಕಂಡೀಷನ್ಸ್. ಸ್ವಲ್ಪ ಎಂಟರ್ಟೈನ್ಮೆಂಟಲ್ಲಿ ವೇರಿಯೇಷನ್ಸ್ ಇದೆ. ಅಫ್ಕೋರ್ಸ್ ಸೇಮ್ ರೀಸನ್ ಸುದೀಪ್ ಸರ್. ನೋಡ್ತೀವಿ. ಓಕೆ ಸರ್, ನಿಮಗೆ? ಇಲ್ಲ, ಇವ್ರು ಬಿಗ್ ಬಾಸ್ ಅಲ್ಲಿ ಇದ್ರು, ನಾನು ಇಲ್ಲ, ಅದಕ್ಕೆ ನನಗೆ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಹೇಳಿ. ವೀಕೆಂಡ್ ತುಂಬಾ ಇಷ್ಟ. ಇವ್ರು ಒಂದು ಎಪಿಸೋಡ್ ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿದ್ದೀರಾ? ಓಕೆ, ನೀವು ಮೇಡಮ್ ನೋಡ್ತಾ ಇದ್ದೀರಾ? Not yet. ಓಕೆ, ನೀವು ಮೇಡಮ್ ನೋಡ್ತಾ ಇದ್ದೀರಾ? Not yet. ಓಕೆ, ಸರ್, ನಿಮಗೆ? Not yet.
ನಾನು ಜಾಸ್ತಿ ಫಾಲೋ ಅಪ್ ಮಾಡ್ತಿಲ್ಲ ಬಟ್ ಐ ಆಮ್ ವಾಚಿಂಗ್. Weekend, ನನಗೆ weekend. ಹಾ ವೀಕೆಂಡ್ ಡೆಫಿನೆಟ್ಲಿ ಸುದೀಪ್ ಸರ್ಗೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ. ಮಂಗಳೂರಿದೊಂದು ಹುಡುಗಿ ಇದ್ದಾರೆ, ಐ ಲೈಕ್ ಹರ್. ಇಸ್ ವೆರಿ ಕ್ಯೂಟ್, ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾರೆ. ಯಾ ಅದು ಎಂತ ಗೊತ್ತಾ? ಓಕೆ ಓಕೆ. ಹೌದು ಅವ್ರು ತುಂಬಾ ಕ್ಯೂಟ್ ಆಗಿದ್ದಾರೆ, ಐ ಲೈಕ್ ಹರ್. ಮಂಗಳೂರವ್ರನ್ನ ಬಿಟ್ಕೊಡೋ ಸೀನೇ ಇಲ್ಲ. ಅದು ಎನಿವೇಸ್. ಓಕೆ ಸೊ ಎಸ್ ಚಂದನ್ ಸರ್, ಈ ಒಂದು ಸಿನಿಮಾದ ಟೈಟಲ್ ಫ್ಲರ್ಟ್ ಅಂತ, ಅಂಡ್ ಇದರಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ ಒಂದಷ್ಟು ಸಾಕಷ್ಟು ಫ್ಲರ್ಟಿ ಡೈಲಾಗ್ಸ್ಗಳು ಕೂಡ ಇದೆ. ಸೊ ನೆಕ್ಸ್ಟ್ ರೌಂಡ್ ಏನಪ್ಪಾ ಅಂದ್ರೆ ಒಂದೊಂದು ಮೂವಿ ಹೆಸರು ನಾನು ಹೇಳ್ತಾ ಹೋಗ್ತೀನಿ. ಆ ಮೂವಿಯಲ್ಲಿ ಬಂದಿರುವಂತ ವೆರಿ ಪಾಪ್ಯುಲರ್ ಫ್ಲರ್ಟಿ ಡೈಲಾಗ್ಸ್ ನೀವು ಹೇಳ್ತಾ ಹೋಗ್ಬೇಕು. ಓಕೆ, ನಾ ವಿಲ್ ಸ್ಟಾರ್ಟ್ ಫ್ರಮ್ ವಿನಯ್ ಸರ್ ಇಂದಾನೆ. ಮುಂಗಾರು ಮಳೆ. ಮುಂಗಾರು ಮಳೆ ಫ್ಲಡ್ ಇದೆಯಲ್ಲ, ಎನಿಥಿಂಗ್ ರೊಮ್ಯಾಂಟಿಕ್ ಆಗಿರ್ಬೋದು, ಫ್ಲರ್ಟಿ ಆಗಿರ್ಬೋದು. ಅದೇ ಹೃದಯ ಕೈ ಹಾಕಿ ಪರ 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 ಅಂತ ಕರ್ಕೊಂಡ್ಬಂದೆ. ಅದು ಫ್ಲರ್ಟಿಂಗ್ ಅಲ್ಲ, ಅದು ಇಟ್ಸ್ ಓಕೆ, ರೊಮ್ಯಾಂಟಿಕ್. ಸೆಂಟಿಮೆಂಟ್ ಫ್ಲರ್ಟ್ ಅದು, ಎಮೋಷನಲ್ ಫ್ಲರ್ಟ್. ಎಮೋಷನಲ್ ಫ್ಲರ್ಟ್. ನಾನು ದೇವದಾಸ ನೋಡಿ ಇಷ್ಟ ಆಗುತ್ತೆ, ಅಲ್ಲೇ ಇಷ್ಟ ಆಗೋದಲ್ವಾ ಅದು. ಅದೇ ಫೇಮಸ್ ಡೈಲಾಗ್. ಓಕೆ ಎಸ್ ಸರ್. ನಿಮಗೆ ಸರ್ ಹುಚ್ಚ. ಅದೇ ಅವ್ರ ಹೆಸರು ಹೇಳಿದಾಗ ಹೀರೋಯಿನ್ ಹೆಸರು ಏನ ಅಂತೇನೋ ಕೇಳ್ತಾರೆ ಸರ್. ಅವ್ರಿಗೆ ಆಲ್ರೆಡಿ ಲವ್ ಆಗ್ಬಿಡುತ್ತೆ, ಆ ಲವಲ್ಲೂ ಒಂದು ಇದಿರುತ್ತೆ. ಕರೆಕ್ಟ್. ಏನ ಅಂತ ಕೇಳ್ತಾರೆ ಸರ್. ಅವರು ಇಷ್ಟಿದ್ದ ಹೆಸರು ಹೇಳ್ತಾರ. ಅಷ್ಟಲಕ್ಷ್ಮಿ ಸುಬ್ಬಲಕ್ಷ್ಮಿ ಅಂತ ಹೇಳ್ತಾರೆ. ಓಕೆ ದ್ಯಾಟ್ಸ್ ಫೈನ್. ಮೇಡಮ್ ನಿಮಗೆ ಪ್ರೀತ್ ಸರ್. ಪ್ರೀತಿ ಓ ಕಿರಣ್. ದ್ಯಾಟ್ಸ್ ಆಲ್. ಓಕೆ ಸರ್, ನಿಮಗೆ ಕಿರಾತಕ. ಕಿರತಕನ ಕಿರತಕ ನೀವು ಮಾಡಿದ್ರ? ಇಲ್ಲ, ಇಲ್ಲ ಫ್ಲರ್ಟ್ ಡೈಲಾಗ ಅದೇ ಗದ್ದೆ ನೆಟ್ಬಿಟ್ಟು ಬೆಳೆಯೋಷ್ಟರಲ್ಲಿ ಅಂತ ಹೇಳ್ತಾರಲ್ಲ, ಅದೇ ತುಂಬ ಅಷ್ಟೊಂದು ಜ್ಞಾಪಕ ಇಲ್ಲ, ಬಟ್ ಅದು ತುಂಬ ಇಷ್ಟ. ಓಕೆ ಓಕೆ ಸೂಪರ್ ಸರ್. ಈಗ ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ನೀವು ಯಾರಿಗಾದ್ರೂ ಫ್ಲರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ? ಇಲ್ಲ ಅಥವಾ ಸುಳ್ಳ? ಇಲ್ಲ, ಮಾಡಿಲ್ಲ. ಮಾಡಿಲ್ಲ. ಫ್ರೆಶ್ ಆಗಿದೆ, ಫ್ಲರ್ಟ್ ಮಾಡಿಲ್ಲ. ಓಕೆ. ಮಾಡೋದು ಮಕ್ಕಳು ಬಿಡ್ತಾರೆ ಅಂತ ಭಯಕ್ಕೆ ಮಾಡೋದು. ನಾನು ಆಗ್ಲೇ ನಿಮ್ಗೊಂದು ಕ್ವೆಶನ್ ಕೇಳಿದೆ, ನಿಮ್ಮ ಡ್ರೀಮ್ ಗರ್ಲ್ ಹೇಗಿರ್ಬೇಕು ಅಂತ. ಯಾವನಿಗೆ ಗೊತ್ತಮ್ಮ, ನೋಡಿದ್ರಲ್ಲ ಡ್ರೀಮ್ ತರನೇ ಇದ್ರು ನಮಗೆ. ನೀವು ಇಷ್ಟಪಡೋ ಹುಡುಗಿ ಹೇಗಿರ್ಬೇಕು? ನೋಡಿದ್ರಲ್ಲ ಇಷ್ಟ ಆಗ್ತಿದ್ರು. ಆಗಿದ್ರೆ ಸಾಕು. ಆಪ್ಷನ್ಸ್ ಇರಲಿಲ್ಲ ಅವಾಗೆಲ್ಲ. ಅಂದ್ರೆ ಚೆನ್ನಾಗಿದೆ ಹೇಳು, ಇವಳು ಚೆನ್ನಾಗಿದೆ. ನಮ್ಮ ಸಿನಿಮಾ ಒಂದು ಡೈಲಾಗ್ ಇದೆ, ಯಾಕೆ ಹುಡುಗರಿಗೆ ಇವ್ರದ್ದು, ಯಾಕೆ ಹುಡುಗರೆಲ್ಲ ಹೇಗೆ ನೋಡ್ತಾರೆ, ಬರ್ಗೇಟ್ ಅವ್ರ ನೋಡ್ತಿರ್ತಾರೆ. ನಿಮ್ದು ಕತೆ ಅಂದ್ರೆ ಆಪ್ಷನ್ಸ್ ನಂಗೆ ಇದೇ ಬೇಕು, ನಂಗೆ ಈ ತರ ಬೇಕು. ಇಲ್ಲ ಇಲ್ಲ, ಚೆನ್ನಾಗಿದೆ ಸಾಕು. ಎಸ್ ನಿಮಗೆ ಅವರೇ, ನಿಮಗೆ ಡ್ರೀಮ್ ಬಾಯ್ ಅಥವಾ ನೀವು ಇಷ್ಟಪಡೋದ ಹುಡುಗ ಹೇಗಿರ್ಬೇಕು ಅಂತ? ರಿತಿಕ್ ರೋಷನ್. ಒಂದೇ ವರ್ಡ್. ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಪಾಪ. ಅಲ್ಲ, ಅವರೇ ಬೇಕು ಅಂತ ಅವ್ರ ತರ ಇರ್ಬೇಕು ಅಂತನೋ? ಎರಡು ಓಕೆ. ಅದಕ್ಕೆ ನಮ್ಮ ಕನ್ನಡದ ರಿತಿಕ್ ರೋಷನ್ ಅಂತ ಹೀರೋಯಿನ್ ಮಾಡಿದ್ರು. ಎಸ್, ದಟ್ಸ್ ರಿಯಲಿ ಅಮೇಸಿಂಗ್ ಸರ್. ಇದು ಒಂದು ರಾಮ್ ಕಾಮ್ ಜಾನ್ರಾ ಮೂವಿ ಆಗಿರೋದ್ರಿಂದ ನೆಕ್ಸ್ಟ್ ರೌಂಡ್ ಏನಪ್ಪಾ ಅಂದ್ರೆ ಈಗಿನ ಜೆನ್ಸಿ ಲವ್ ರಿಲೇಶನ್ ಟರ್ಮ್ಸ್ ಗಳು ನಾನು ಹೇಳ್ತಾ ಹೋಗ್ತೀನಿ, ಅದರ ಮೀನಿಂಗ್ ಏನು ಅಂತ ನೀವು ಹೇಳ್ತಾ ಹೋಗ್ತೀನಿ. ನಾನು ಗಿರಿ ಪ್ರಿಪೇರ್ಡ್ ಆಗಿದ್ದೀವಿ. ಹೌದಾ? ಯಾಯ ಹಾ, ಈ ಆಟ ಯಾವಾಗ ಆಡಿದ್ರಿ? ಇಂಟರ್ವ್ಯೂ ಅಲ್ಲಿ ಇದ್ರಲ್ಲ ಮಾತಾಡ್ತೀರಾ ನೀವು? ಶುರು ಮಾಡೋಣ ಸರ್. ಮಾಡಮ್ಮ. ಅಯ್ಯ, ಓಕೆ ವಿನಯ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ಶುರು ಮಾಡೋದು. ಸಿಚುವೇಶನ್ ಶಿಪ್. ನಿನ್ನೆ ಯಾರೋ ಕೇಳಿದ್ರಲ್ಲ ಇದನ್ನ? ನಾನೇ. ಸಿಚುವೇಶನ್ಶಿಪ್ ಅಂದ್ರೆ ಬಹುಶಃ ರಿಲೇಶನ್ಶಿಪ್ ನಲ್ಲಿ ಇಟ್ಕೊಂಡು ಇನ್ನೊಬ್ಬರನ್ನ ಡೇಟ್ ಮಾಡೋದಾ? ಇಲ್ಲ ಇಲ್ಲ. ಇಲ್ಲ, ಇಟ್ಸ್ ಜಸ್ಟ್ ಲೈಕ್ ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಈಗ ಅವರೇ ಜಡ್ಜ್ ಮಾಡ್ತಾ ಹೋಗ್ತಾರೆ ಮೇಡಮ್ ಆನ್ಸರ್ಸ್ ನ. ಓಕೆನಾ? ಎಸ್ ಸರ್. Is it kind of no strings attached? ಯಾ ಕೈಂಡ್ ಆಫ್. ಅಂದ್ರೆ ವಿ ಆರ್ ನಾಟ್ ಕಮಿಟಿಂಗ್. ನಾನು ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಬಟ್ ರಿಲೇಶನ್ಶಿಪ್ ಇರೋ ತನಕ ನಾವು ಒಟ್ಟಿಗೆ ಇರುವ. ಓಕೆನಾ? ಹಂಗಿಲ್ಲ ಇದೆಯಾ? ಯಾ ದಟ್ ಈಸ್ ಸಿಚುವೇಶನ್ಶಿಪ್. ಈ ಸಿಚುವೇಶನ್ ಅಲ್ಲಿ ಅಷ್ಟೇ. ಸರ್ ನಿಮ್ಗೆ ಬ್ರೆಡ್ ಕ್ರಂಬಿಂಗ್. ಐ ಟೋಲ್ಡ್ ಯು. ಹೇಳಲ್ಲ, ಮರ್ತೇ ಇತ್ತು ನನಗೆ. ಅದೇ ಗುರು, ನಂಗೆ ಎಣ್ಣೆಯಿಂದ ಅದೇ. ಬ್ರೆಡ್ ಕ್ರಂಬಿಂಗ್ ಅಂದ್ರೆ ಹಸ್ತಾ ಊಟ ಮಾಡೋದು ಅಲ್ಲ, ಟ್ರೈಂಗ್.
ಅಳಬೇಕಾದ್ರೆ ಖುಷಿ ಇದ್ದಾಗ ಸಮಾಧಾನ ಮಾಡುವಂತ ಹುಡುಗ ಅವ್ನು. ಅಂದ್ರೆ ಅಷ್ಟು ಬಂದು ಮಾತ್ರ. ಬಂದು ಸಮಾಧಾನ ಮಾಡಿ ಅಟೆನ್ಷನ್ Yeah. ಅಟೆನ್ಷನ್ ಅದು ಯಾವ್ದೋ ಇನ್ನೊಂದಿದೆ ಅಂತೆ ಗುರು. ಇಲ್ಲ, ಸಮಾಧಾನ ಹೇಗ್ ಮಾಡ್ತಾರೆ? ಅದು ಹೆಂಗ್ ಬೇಕಾದ್ರೂ ಮಾಡ್ತಾರೆ. ಬೇಜಾರಾದಾಗ ಅದು ಹೆಂಗ್ ಬೇಕಾದ್ರೂ ಮಾಡ್ತಾರೆ ಕರೆಕ್ಟ್. ಬೇಜಾರಾದಾಗ ಸಮಾಧಾನ ಮಾಡೋದು. ಅಳ್ಬೇಡ. ಅದ್ಯಾವ್ದೋ ಇನ್ನೊಂದು ಕೇಳಿದೆ, ಆರ್ಬಿಟಿಂಗ್ ಅಂತೆ. ಅಂದ್ರೆ ಎಲ್ಲ ಕಡೆ ಬ್ಲಾಕ್ ಮಾಡಿದ್ರು, ಫೋನ್ ಪೇ ಮೆಸೇಜ್ ಮಾಡ್ತಾರಂತ. ಅಂದ್ರೆ ಇದು ಸ್ಟಾಕ್ ಮಾಡೋದು. ಎಲ್ಲ ಕಡೆ ಬ್ರೇಕಪ್ ಆಗಿದೆ, ಎಲ್ಲ ಬ್ರೇಕಪ್ ಕಡೆ- ಆದ್ಮೇಲೆನೂ ಮೆಸೇಜ್ ಮಾಡ್ತಾ ಇರೋದು. ಬ್ಲಾಕ್ ಮಾಡಿದ್ರು ನಂಬರ್ ಬೇರೆ ಕಡೆಯಿಂದ ಮೆಸೇಜ್ ಮಾಡೋದು, ಫೋನ್ ಪೇ, ಗೂಗಲ್ ಪೇ, that is orbiting, okay. ಅಂದ್ರೆ ಅಲ್ಲೇ ತಿರುಗ್ತಾ ಇರೋದು ಬ್ರೇಕಪ್ ಆದ್ಮೇಲೆನು. ಅಲ್ಲ ಅದೇ 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 ಕರೆಕ್ಟ್ ಅದೇ. ಅವಾಗೆಲ್ಲ ಲವ್ ಫೇಲ್ಯೂರ್ ಆದ್ರೆ ಹುಡುಗ ಆರ್ಎಕ್ಸ್ ಹಾಕೊಂಡು ಫುಲ್ ಸುತ್ತವನು. ಆರ್ಬಿಟಿಂಗ್ ಅಲ್ಲ, ಬಟ್ ಜೆನ್ಸಿ ಆರ್ಬಿಟಿಂಗ್. ಇದು ಜೆನ್ಸಿ ಆರ್ಬಿಟಿಂಗ್. ಓಕೆ ಸರ್, ನೆಕ್ಸ್ಟ್ ನಿಮಗೆ ಸಾಫ್ಟ್ ಲಾಂಚ್. ಮೂರ್ ಜನಕ್ಕೂ ಟೀಚರ್ ಅಬ್ಬ. ಸಾಫ್ಟ್ ಲಾಂಚ್ ಎಸ್ ಅದೇ ಹಿಂಗೆ ಕೈ ಹಿಡ್ಕೊಂಡು ಫೋಟೋ ಹಾಕೋದು ಅದೇ ತಾನೆ? ಎಸ್ Yeah. Very good. ಜೆನ್ಸಿ ಗೊತ್ತಿಲ್ಲ ಅದು. What is it called? ಬಾಡಿ ಪಾರ್ಟ್ಸ್ ನ ಹಾಕ್ಬಿಟ್ಟು ಸರ್ ನೋ ಸರ್ ಬೇಸಿಕಲಿ ಫೇಸ್ ರಿವೀಲ್ ಮಾಡ್ಲಿಕ್ಕಿಲ್ಲ, ಯಾರಂತ ಹೇಳಲಿಕ್ಕಿಲ್ಲ. ಬಟ್ ದೆನ್ ಯು ಆರ್ ಟೆಲ್ಲಿಂಗ್ ದಟ್ ಯು ಕಮಿಟೆಡ್, ಬಟ್ ಯು ನಾಟ್ ಟೆಲ್ಲಿಂಗ್ ಹೂ ಇಟ್ ಇಸ್. ಸಾಫ್ಟ್ ಲಾಂಚ್ ಅಂದ್ರೆ ಏನಂತ ಕೇಳೋದನ್ನ ಎತ್ತಿ ಪಿಡಿದಾಗ ಇಳಿಸೋದು ಅಂತೆ. ಸಾಫ್ಟ್ ಲಾಂಚ್ ಅಂದ್ರೆ ಕೈ ಕಣ್ಣು ಇಷ್ಟು ತೋರಿಸೋದು. ಹಾರ್ಡ್ ಲಾಂಚ್ ಅಂದ್ರೆ ಫುಲ್ ಮುಖ ತೋರಿಸೋದು. ಹಾರ್ಡ್ ಲಾಂಚ್ ಯಾ. ರಿಲೇಶನ್ಶಿಪ್ ಅಲ್ಲಿ ಇದೆಯಾ, Yeah. ಬಟ್ ಅದ್ರೆ ಪೂರ್ತಿ ತೋರ್ಸ ರಿವೀಲ್ ಮಾಡಲ್ಲ ಯಾರು ಅಂತ. ಬಟ್ ಯು ಆರ್ ಶೋಯಿಂಗ್ ದಟ್ ಯುವರ್ ಇನ್ ರಿಲೇಶನ್ಶಿಪ್ ಅಂತ, ದಟ್ಸ್ ಆಲ್. ಅಂದ್ರೆ To the public, ಅಂದ್ರೆ- To the public, yes, ಅಡ್ವಾಂಟೇಜ್ yes. ಏನಂದ್ರೆ ವಿನಯ್, ನೀವು ಚೇಂಜ್ ಮಾಡ್ತಾ ಇರೋ ಗರ್ಲ್ ಫ್ರೆಂಡ್ ನ ಲೆಫ್ಟ್ ಹ್ಯಾಂಡ್ ಬೇರೆಯವ್ರದ್ದು, ರೈಟ್ ಹ್ಯಾಂಡ್ ಬೇರೆಯವ್ರದ್ದು, ಕಿವಿ ಬೇರೆಯವ್ರದ್ದು. ಯಾರು ಬೇಕು ಅಂತ ಗೊತ್ತಾಗಲ್ಲ. ಬಟ್ Spare ಜನಕ್ಕೆ parts ಗೊತ್ತಾಗಲ್ಲ. ಹಾಕೋದು. ಸ್ಪೇರ್ ಪಾರ್ಟ್ಸ್ ಹಾಕ್ತಾ ಇರೋದು ಜನಕ್ಕೆ ಗೊತ್ತೇ ಆಗಲ್ಲ. ಓಕೆ, ನೆಕ್ಸ್ಟ್ ವರ್ಡ್ ಲವ್ ಬಾಂಬಿಂಗ್. Love bombing. ಜಾಕ್ ಡೇನಿಯಲ್ಸ್ ಬರ್ತಾ ಜಾಕ್ ಡೇನಿಯಲ್ಸ್. ಲವ್ ಬಾಂಬಿಂಗ್ ಅಂದ್ರೆ ಈ ತರನಾ, ಲೈಕ್ ಒಂದು ಕಪಲ್ ಇದಾರೆ ಅಂಡ್ ದೇ ಆರ್ ಇನ್ ಅ ರಿಲೇಶನ್ಶಿಪ್, ಬಟ್ ನೀವು ಮಧ್ಯಕ್ಕೆ ಹೋಗೋದು ಆ ತರನಾ? ಲೈಕ್ ಇವ್ರು photo bombing concept ತಗೊಂಡ್ಬರ್ತಿದ್ದಾರೆ. Love bombing. I don't know. I mean, ಇದು ಯಾರಿಗೆ ಪ್ರಶ್ನೆ ಫಸ್ಟ್? ಯಾರಿಗೂ ಆನ್ಸರ್ ಯಾರು ಬೇಕಾದ್ರೆ ಟೀಚರ್ ಹೇಳ್ತಿಲ್ಲ, ಸ್ಟೂಡೆಂಟ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಕರೆಕ್ಟ್. love ನಲ್ಲಿ ಅವರು ಮಾತಾಡ್ತಿದ್ದಾರೆ. ಮೇಡಮ್ ಕೇಳೋಣ. ಇಲ್ಲ ನನ್ಗೂ ಗೊತ್ತಿಲ್ಲ. ತುಂಬಾ ಗಿಫ್ಟ್ಸ್ ಮುಖಾಂತರ ಅಟೆನ್ಷನ್ ಶೋ ಮಾಡೋದು ಅಷ್ಟೇ ಲವ್ ಬಾಂಬಿಂಗ್. ತುಂಬಾ ಲವ್ ತೋರಿಸೋದು, ಅಟೆನ್ಷನ್ ಗಿಫ್ಟ್ಸ್ ಹತ್ರ ಎಲ್ಲ That's ತೋರಿಸೋದು called love bombing. ಲವ್ ಬಾಂಬಿಂಗ್. ಓಕೆ, ನೆಕ್ಸ್ಟ್ ಒನ್ ಬೆಂಚಿಂಗ್. ಹಾಕಿ bomb ಹಾಕಿ. ಬೆಂಚಿಂಗ್ Yeah, I didn't know ಹೇಳ್ಬಿಟ್ರು. this. ನಾನು ಇದು ಹೇಳಿದ್ದೀನಿ ನನ್ ನೆನಪಿಲ್ಲ. ಬೆಂಚಿಂಗ್ ಅಂದ್ರೆ ಬೆಂಚ್. ಬೆಂಚ್ ಮೇಲೆ ಲವ್ ಮಾಡೋದು. Did you really say that? ಡೈನಿಂಗ್ ಟೇಬಲ್, ವಾಷಿಂಗ್ ಮಿಷಿನ್. ಇಲ್ಲ, ವಾಷಿಂಗ್ ಲಾಂಚ್ ಅಂತ ಆಗತ್ತಲ್ವಾ ಅವಾಗ ಅದು. ಅಲ್ಲ, ಇದು ಬರೀ Bench ಬೆಂಚಿಂಗ್. ಬರೀ ಬೆಂಚಿಂಗ್. ಬೆಂಚಿಂಗ್ ಬರೀ ಬೆಂಚಿಂಗ್ ಅಂದ್ರೆ ಬರೀ ಒಂದು ಕಮಿಟೆಡ್ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ ಇನ್ನೊಬ್ಬರನ್ನ ಸ್ಪೇರ್ ಪಾರ್ಟ್ ಕರೆಕ್ಟ್ ಎಕ್ಸಾಕ್ಟ್ಲಿ. ಸ್ಪೇರ್ ಆಗಿ ಇಟ್ಕೊಳ್ಳೋದು. ಯಾರನ್ನ ಬೆಂಚಲ್ಲಿ ಅಂದ್ರೆ ಕೂರಿಸಿರೋ ತರ. ನೀನ್ ಇದೆಯಾ ನಿಂತ್ಕೊಂಡು ನಿಂತ್ಕೊಳ್ಳೋದು. ಯಾ ಅಂದ್ರೆ ಅದು ಕಮಿಟೆಡ್ ಆಗಿರಲ್ಲ, ಅಂದ್ರೆ ನಾನಲ್ಲ, ಜಸ್ಟ್ ಹೋಲ್ಡ್ ಅಲ್ಲಿ ಇಟ್ಟಿರೋದಷ್ಟೇ. ನೀವು ಅಲ್ಲಿರಿ ಅಂತ, ಇದು ಬ್ರೇಕಪ್ ಆದ್ರೆ ಐ ವಿಲ್ ಕಮ್ ಟು ಯು ಅಂತ. ಓ ಲೈಕ್ ದಟ್. ಓಕೆ. ಓಕೆ, ಬೆಂಚಲ್ಲಿ ಕೂರಿಸಿರೋದು ಅಂತ ನಮ್ಮ Yes. ಸಾಫ್ಟ್ವೇರ್ ಕಂಪ್ನಿ ಮಾಡ್ತಾರಲ್ಲ. ಕೂತಿರೋದು ಅರ್ಧ ಗಂಟೆ ಬರ್ತೀನಿ. ಗೊತ್ತಾಯ್ತು ಅಂದ್ರೆ ಶ್ರೀನಿ ಅವರೇ ಎಲ್ಲ ತಿಳ್ಕೊಂಡಿರಿ, ನಿಮ್ಗೂ ಬೇಕು. ಓಕೆ, ನೆಕ್ಸ್ಟ್ ವರ್ಡ್ ಗೋಸ್ಟಿಂಗ್. ಇದೆಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ. Ghosting, yeah. ಗೋಸ್ಟಿಂಗ್ ಗೋಸ್ಟಿಂಗ್ ಏನೋ ಹೇಳ್ಕೊಡ್ತೀನಿ. ಸಡನ್ಲಿ ಬಿಟ್ಟು ಹೋಗೋದು. ಅಂದ್ರೆ Exactly. ಹಾ, ಕಣ್ಣು like, ಕಾಣ್ದೇ ಇರೋಂಗ್ ಕೊಟ್ಟೋದು. Yes, don't yes. reply to anything and you Yeah. just ignore them completely. ಎಸ್, ಲಾಸ್ಟ್ ವರ್ಡ್. ಊರ್ ಬಿಡೋದು, ದೇಶ ಬಿಡೋದು. ದೆವ್ವ. ಇಲ್ಲ, ಅಲ್ಲೇ ಇರೋದು ಬಟ್ ಇಗ್ನೋರ್ ಮಾಡೋದು. ಲಾಸ್ಟ್ ವರ್ಡ್ ಓಕೆನಾ? ಕಫಿಂಗ್ ಸೀಸನ್. ಯಾ ಇದು ನೆನ್ನೆ ಡಿಸ್ಕಸ್ ಮಾಡಿದ್ವಿ ಚಂದನ್. ಕಮ್ ಆನ್. ನಾನು ಅದಕ್ಕೆ ಕಾಫಿಂಗ್ ಸೀಸನ್ ಗೊತ್ತು ಅಂತಾನು ಹೇಳಿದ್ದೆ. Yeah. ನಾನು ಮರ್ತೇ ಹೋಯ್ತು. ನನ್ನೂ ಮುಟ್ಟಾಯ್ತು. ಅಂದ್ರೆ ಎವ್ರಿ Season ಸೀಸನ್ ತಕ್ಕ ಒಬ್ಬೊಬ್ರು ಒಂದು ಕರೆಕ್ಟ್ yes. ಕರೆಕ್ಟ್. ಬಿಸಿಲಿದ್ದಾಗ ಕೋಲ್ಡ್ ಇರೋ ಬಾಡಿನ ತಗೊಳ್ಳೋದು, ಏನ್ ಚಂದ ಕೋಲ್ಡ್ ಇದ್ದಾಗ ಬಿಸಿ ಇರೋ ಬಾಡಿನ ಇಟ್ಕೊಳ್ಳೋದು. ಮಳೆ ಬರುವಾಗ ಸೀಸನ್ ಅಲ್ಲ, ಅಂತ ಒಂದು ಯಾವ ನೆನೆಯವನ್ನೇ ಕರ್ಕೊಳ್ಳೋದು. ಅದೇ body use ಮಾಡೋದು. Seasonal. ಸೀಸನಲ್ ಒಂದೊಂದು ಸೀಸನ್ಗೆ ಅಕೇಶನ್ಗೆ Temperature. ಒಬ್ಬೊಬ್ಬರ ಜೊತೆ ದಟ್ ಇಸ್ ಬಟ್ ಕಫಿಂಗ್ ಸೀಸನ್. ಓಕೆ, ಆಫ್ಟರ್ ಆಲ್ ನೋಯಿಂಗ್ ದಿಸ್, ಯಾವ ಸ್ಟೇಜಲ್ಲಿ ನೀವಿದ್ದೀರಾ ಫ್ಲರ್ಟ್. ಸರ್?
ಏನು ಯಾವ ಸ್ಟೇಜ್ ಅಲ್ಲಿ ನಾವೆಲ್ಲ ಫ್ಲರ್ಟ್ ಸೀಸನ್ ಅಲ್ಲಿ ಮೀನ್ ಫ್ಲರ್ಟ್ ನಾನು ಯಾವ stage ಅಲ್ಲಿ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಬ್ರನ್ನ ಕೇಳೋ ಆಗಿಲ್ಲ. ಬೆಂಚ್ ಮೇಲೆ ಬಾಂಬಿಂಗ್ ಅಲ್ಲಿ ಇದ್ದಾರೆ. ಹಾ, ಬೆಂಚ್ ಬಾಂಬಿಂಗ್ ಅಲ್ಲಿ ದಟ್ಸ್ ರಿಯಲಿ ಅಮೇಜಿಂಗ್. ಚೆನ್ನಾಯ್ತಮ್ಮ, ಥ್ಯಾಂಕ್ ಯು ಸೋ ಮಚ್. ಏಕೆ ಇವೆಲ್ಲ ಗೊತ್ತಿರಲ್ಲ ನಮಗೆ. ಹಂಗ ಸೀಸನ್ನು, ಸಿಚುಯೇಷನ್ನು, ಬ್ರೆಡ್ Orbiting ಬ್ರೆಡ್ ಕ್ರಮಿಂಗ್. ಬ್ರೆಡ್ ಕ್ರಮಿಂಗ್ ಬ್ರೆಡ್ ಕ್ರಮ್ ಅಂದ್ರೆ ಸ್ಯಾಂಡ್ವಿಚ್ ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಈ ಕಡೆ ಥೈಲ್ಯಾಂಡ್ ಬ್ರೆಡ್ ಕ್ರಮಿಂಗ್ ಅಂದ್ರೆ ಬ್ರೆಡ್ ತಗೊಂಡು ಆರ್ಬಿಟಿಂಗು, ಬೆಂಚಿಂಗು, Cuffing season. ಸಿಚುಯೇಷನ್ಶಿಪ್, Cuffing season. ಗೋಸ್ಟಿಂಗ್ ಗೋಸ್ಟಿಂಗ್. Ghosting is common. ಡೈನಿಂಗ್ ಟೇಬಲಿಂಗ್ ಸಿಚುಯೇಷನ್ಶಿಪ್, ಲವ್ ಬಾಂಬಿಂಗ್. ಲವ್ ಬಾಂಬಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಯಾ ನನ್ಗೂ Love ಇಷ್ಟ. bombing ಏನ್ ಹೇಳು? Keep gifting. ಗಿಫ್ಟಿಂಗ್ ಕೊಟ್ಟು ಅಟೆನ್ಷನ್ ಜಾಸ್ತಿ ತೋರಿಸೋದು. ಫಸ್ಟ್ ಲವ್ ಬಾಂಬಿಂಗ್ ಮಾಡೋದು, ಆಮೇಲೆ ಬೆಂಚಿಂಗ್ ಆಯ್ತಾ, ಆಮೇಲೆ ಏನಾದ್ರು ಬ್ರೆಡ್ ಕ್ರಂಬಿಂಗ್. ಹಾ, ಆಮೇಲೆ ಗೋಸ್ಟಿಂಗ್ ಲಾಸ್ಟ್ ಅಲ್ಲಿ ಗೋಸ್ಟಿಂಗ್. ಆಮೇಲೆ ಲಾಸ್ಟಿಗೆ ಆರ್ಬಿಟಿಂಗ್. ಅವರು ಅವರು ಬಿಟ್ಟ ಮೇಲೇನು ಆಸೆ ಇರುತ್ತೆ ವಾಪಸ್ ಹೋಗ್ಬೇಕು. ನಾವು ಗೋಸ್ಟಿಂಗ್, ಯಾ. ನಂದಲ್ಲ. ಯಾವ್ದೋ ಬೇರೆ ಫ್ಯಾಂಟಸಿ ಅನಿಸ್ತದೆ. ಇದ್ಯಾವುದೋ ರೋಸ್ಟಿಂಗ್. What you guys are doing? ಓಕೆ, ಈಗ ಈ ಮೂವಿಯಲ್ಲಿ ಚಂದನ್ ಅವರು ಬೇಸ್ಡ್ ಆನ್ ದಿಸ್ ಗೇಮ್ ಏನ್ ಮಾಡಕ್ ಹೋಗ್ತಿದ್ದಾರೆ? ಯಾವುದು ಯಾವ್ದು Flirting. ಇಲ್ವಾ? ಓನ್ಲಿ ಫ್ಲಡ್. ಎಲ್ಲ ಮಿಕ್ಸ್ ಮಾಡಿ ಹೊಸ ಟರ್ಮ್ ತೆಗಿಬೇಕು ಇವಾಗ. ಎಸ್, ಹೇಳ್ಬೇಕು ಯಾವ್ದು ಇಲ್ಲ. ಇದಕ್ಕೆಲ್ಲ ಮೀರಿದ್ದು ಇನ್ನೊಂದಿದೆ ಸಿನಿಮಾದಲ್ಲಿ. ಇದಕ್ಕೆಲ್ಲ ಮೀರಿದ್ದು ಓಕೆ, ಆಕ್ಚುಲಿ ಫ್ಲರ್ಟ್ ಅಂತ ಅಂತಿರಲ್ಲ ಈಗ ಹುಡುಗ ಹುಡುಗಿ ಮಧ್ಯೆ ಅಲ್ಲ, ಸಿನಿಮಾಗೂ ಆಡಿಯನ್ಸ್ ಮಧ್ಯೆ ಇರೋದಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ನಾನೇನು ಸಿನಿಮಾ ನೋಡಿದ್ದೀನಿ, ನಾವೇನು ಇಷ್ಟು ದಿನ ಜರ್ನಿ ಮಾಡಿದ್ದೀನಿ, ಸಿನಿಮಾಗೆ ಆಡಿಯನ್ಸ್ ಮಧ್ಯೆ ಇರೋಂಥದ್ದೇ ಫ್ಲರ್ಟ್. ಅದು ಸಿನಿಮಾಯಿಂದ ಅವ್ರನ್ನ ಪಟಾಯಿಸೋದೇ ಫ್ಲರ್ಟ್ ನನ್ನ ಪ್ರಕಾರ. ಇದನ್ನೆಲ್ಲ ಒಂದು ಪೆನ್ ಡ್ರೈವ್ ನಲ್ಲಿ ಹಾಕೊಡ್ತೀವಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಓಕೆ, ದಟ್ಸ್ ರಿಯಲಿ ಅಮೇಜಿಂಗ್. ಸೊ ಎಸ್, ಕನ್ನಡದ ಒಂದು ಹೊಸ ರಾಮ್ ಕಾಮ್ ಸಿನಿಮಾ ಫ್ಲಡ್ ಇದೇ ನವೆಂಬರ್ 7ನೇ ತಾರೀಕು ರಿಲೀಸ್ ಆಗ್ಲಿಕ್ಕೆ ರೆಡಿ ಆಗಿದೆ. ಕೊನೆಯದಾಗಿ ನಿಮ್ಮದೇ ಸ್ಟೈಲ್ ನಮ್ಮ ಆಡಿಯನ್ಸ್ ನ ಕರೆಯೋದಾದ್ರೆ ಹೇಗ್ ಬರಮಾಡ್ಕೊಳ್ತೀರಾ? ಬನ್ನಿ ಬನ್ನಿ ಜನರೇ. ಸ್ಟಾರ್ಟ್ ಫ್ರಮ್ ಬನ್ನಿ ಬನ್ನಿ ಜನರೇ. ಅಣ್ಣ ಇಲ್ಲ, ನವೆಂಬರ್ 7th ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತಹ ಮೂವಿ. ಎಲ್ಲ ಐ ಮೀನ್ ಇಲ್ಲಿ ರೊಮ್ಯಾನ್ಸ್ ಇದೆ, ಬ್ರೊಮ್ಯಾನ್ಸ್ ಇದೆ, ಫ್ಲರ್ಟಿಂಗ್ ಇದೆ, ಎಲ್ಲ ಥರದ ಒಂದು ಟೈಮ್ ಪಾಸ್ ಮೂವಿ ಇದು. ನೀವೆಲ್ಲ ನಿಮ್ಮ ಟೆನ್ಷನ್ ಎಲ್ಲ ಇಟ್ಕೊಂಡು ಮೂವಿಗೆ ಬಂದರೆ ಯು ವಿಲ್ ಬಿ ಲೈಕ್ ಫ್ರೀ ಆಫ್ ಆಲ್ ಟೆನ್ಷನ್ಸ್. ಇಟ್ ವಿಲ್ ಬಿ ರಿಯಲಿ ನೈಸ್. ಸೊ ನವೆಂಬರ್ 7th ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಮೂವಿ. ದಯವಿಟ್ಟು ಹೋಗಿ ನೋಡಿ ನಮ್ಮ ಮೂವಿನ ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾನಲ್ಲಿ ಅದಿದೆ. ಅದು ಏನು ಅಂದ್ರೆ ಅದು ಗೊತ್ತಲ್ಲ. ಅದೇ ನೀವು ಅದನ್ನ ಬಂದು ನೋಡಿದ್ರೆ ಅದಾಗತ್ತೆ. ವೆರಿ ನೈಸ್. ಹಾಗೆ ನಮ್ಮ ಸಿನಿಮಾಲಿ ಇದಿದೆ, ಎಲ್ಲ ಇದೆ. ಅದು ಅಲ್ಲಿಗೆ ಬಂದ್ರೆ ಅದಾಗತ್ತೆ. ಅದು What was that? ಹಂಗಾಗತ್ತೆ. ಹಂಗಾಗುತ್ತೆ. ಸೀರಿಯಸ್ ನೋಟ್, ನವೆಂಬರ್ 7th ಈಗ ಆಲ್ರೆಡಿ ಬುಕ್ ಮೈ ಶೋಲಿ ಬುಕಿಂಗ್ಸ್ ಓಪನ್ ಆಗಿದೆ. ಆ್ಯಂಡ್ ಪ್ಲೀಸ್ ಎಲ್ಲರೂ ಬಂದು ನೋಡಿ. ನೀವು ಏನು ಹೇಳ್ತೀರೋ ಅದ್ರ ಮೇಲೆ ನಾವು ನೆಕ್ಸ್ಟು ಹೆಜ್ಜೆಗಳಿಡೋಕ್ಕೆ ಜೀವನದಲ್ಲಿ, ಕೆರಿಯರಲ್ಲೆಲ್ಲ ಸಾಧ್ಯ ಆಗುತ್ತೆ. ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ, ಎಂಟರ್ಟೈನ್ ಆಗ್ತೀರಾ ಅಂತ ನನ್ನ 100% ಎಫರ್ಟ್ ಹಾಕಿರೋ ಟೀಮ್ ಭಾವಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ಸೂಪರ್. 7ನೇ ತಾರೀಕು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಬನ್ನಿ, ಜೊತೆಲಿ ಸಿನಿಮಾ ನೋಡಿ. ಅಲ್ಲ, 8ನೇ ತಾರೀಕು ಬರ್ಬೋದು. 7ನೇ ತಾರೀಕು ಬನ್ನಿ. 8ನೇ ತಾರೀಕು ನಾನು ಬರ್ತೀನಿ ಜೊತೆ. ಇನ್ಫ್ಯಾಕ್ಟ್ ತುಂಬ ಇದು ಆಗುತ್ತೆ ಅಂದರೆ ನಮ್ಮ ಸಿನಿಮಾ ಅದಿದೆ ಇದಿದೆ ಇದಿದೆ ಅಂತ ಹೇಳೋದು. ಬಟ್ ಫಸ್ಟ್ ಟೈಮ್, ಫಸ್ಟ್ ಡೇ, ಫಸ್ಟಿಂದ ಸಿನಿಮಾ ನೋಡಿ ಮತ್ತೆ ಬಂದು ತಿರ್ಗಾ 2-3 ಸಲ ನೋಡ್ತೀರ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಇಟ್ ಈಸ್ ಟೋಟ್ಲಿ ಎಂಟರ್ಟೈನಿಂಗ್. ಎಲ್ಲೂ 1 ಸೆಕೆಂಡ್ ಡೈವರ್ಟ್ ಆಗಬೇಕು ಅಥವಾ ಎದ್ದೋಗಿ ಪಾಪ್ಕಾರ್ನ್ ತರಬೇಕು ಅಂತ ಕೂಡ ಅನಿಸೋದಿಲ್ಲ. ಅಷ್ಟು ಗ್ರಿಪ್ಪಿಂಗ್ ಆಗಿದೆ. ಎವ್ರಿ ಬಿಟ್, ಒಂದು ಬಿಟ್ ಮಿಸ್ ಮಾಡೋದನ್ನು ಬೇಜಾರಾಗುತ್ತೆ. ಅಷ್ಟು ಎಂಟರ್ಟೈನಿಂಗ್ ಆಗಿದೆ. ಸೊ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ಆರ್ ಸಿನಿಮಾ. 7ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮಗೋಸ್ಕರ ಮಾಡಿರುವಂಥ ಸಿನಿಮಾ. ದಯವಿಟ್ಟು ಬನ್ನಿ, ನಮ್ಮನ್ನು ನೋಡಿ, ನಮ್ಮನ್ನು ಹರಸಿ ಹಾರೈಸಿ. ಪ್ರತಿಯೊಬ್ಬ ಹುಡುಗ, ಪ್ರತಿಯೊಬ್ಬ ಹುಡುಗಿ ನೋಡಬೇಕಾಗಿರುವಂಥ ಸಿನಿಮಾ. ತುಂಬ ಕಲಿಯೋದಿದೆ. ಫ್ಲರ್ಟಿಂಗ್ ನಲ್ಲಿ ತುಂಬ ಕಲಿಯೋದಿದೆ.
ಕೌಟುಂಬಿಕ ಸಿನಿಮಾ. ಓಕೆ, ಸೊ ಎಸ್ ವೀಕ್ಷಕರೇ, ಇದಿಷ್ಟು ನಮ್ಮ ಫ್ಲಡ್ ಚಿತ್ರತಂಡದ ಮಾತುಕತೆ ಆಗಿತ್ತು. ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ನವೆಂಬರ್ 7ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಹೋಗಿ ಈ ಸಿನಿಮಾವನ್ನ ನೋಡೋಣ, ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋಣ ಅಂತ ಹೇಳ್ತಾ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಮಿಸ್ಟರ್ ಡಿ ಪಿಕ್ಚರ್ಸ್. ಸೈನಿಂಗ್ ಆಫ್, ಸೌಜನ್ಯ ಅಶೋಕ್.